ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಲಂಕಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಸುನು ಸುತು ಸದ್ಗುಣ ಸಕಲ ತವ ಹೃದಯ ಬಸಹು ಹನುಮಂತ ಸಾನುಕೂಲ ಕೋಸಲಪತಿ ರಹಹು ಸಮೇತ ಅನಂತ. अब सोई जतन करहु तुम्ह ताता देखो नयन श्याम मृद गाता. तब हनुमान राम पहिजाई जनक सुता कै कुशल सुनाई. सुनि संदे सुभानुकुल भूषण बोली लिए जुबराज विभीषण. मारत सुत के संग सिधावहु सादर जनक सुत ही लय आवहु. तुरत ही सकल गए जह सीता सेवहि सब निसिचरी बिनीता. बेगी विभीषण तिन्ह ही सिखायो तिन्ह बहु विधि मज्जन करवायो. बहु प्रकार भूषण पहिराये सिबिका रुचिर साजी पुनि ल्याये. ता पर हरषि छड़ी बैदेही सुमिरि राम सुख धाम सनेही. बेत पानि रक्षक चहु पासा चले सकल मन परम हुलासा. देखन भालू कीस सब आये रक्षक कोपि निवारन धाये. कह रघुबीर कहाँ मम मानहु सीत ही सखा पयादे आनहु. देखहु कपि जननी की नाई बिहसी कहाँ रघुनाथ गोसाई. सुनी प्रभु बचन भालू कपि हर्षे नभ ते सुरन्ह सुमन बहु बरषे. सीता प्रथम अनल महु राखी प्रगट कीन्ही चह अंतर साखी. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಸೀತೆ ಹನುಮಂತನಿಗೆ ನೀನು ಈ ರೀತಿಯ ಒಂದು ಶುಭವಾರ್ತೆಯನ್ನು ತಂದಿದೆಯಲ್ಲ, ನಿನಗೆ ನಾನು ಏನು ತಾನೇ ಕೊಡೋದಕ್ಕಾಗತ್ತೆ? ಯಾಕೆ ಅಂದರೆ ಈ ಸುದ್ದಿಗೆ ಸಮಾನವಾಗಿರುವಂಥದ್ದು ಮೂರು ಲೋಕದಲ್ಲಿ ಏನೂ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಹನುಮಂತ ಹೇಳ್ತಾನೆ, ಈ ಯುದ್ಧದಲ್ಲಿ ಶತ್ರು ಸೇನೆಯನ್ನ ಜಯಿಸಿ ತನ್ನ ತಮ್ಮನ ಜೊತೆ ನಿರ್ವಿಕಾರನಾಗಿರುವಂಥ ಶ್ರೀರಾಮನನ್ನ ನೋಡಿದ ಮೇಲೆ ನನಗೆ ಮೂರು ಲೋಕದ ರಾಜ್ಯನೇ ಸಿಕ್ಕದ ಹಾಗಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಜಾನಕಿ ಹೇಳ್ತಾಳೆ, ಮಗು ಕೇಳು, ಸಕಲ ಸದ್ಗುಣಗಳೂ ಕೂಡ ನಿನ್ನ ಹೃದಯದಲ್ಲಿ ಸದಾ ನೆಲೆಸಿರಲಿ. ಅನಂತ ಸಮೇತನಾಗಿ ಕೋಸಲಾಧಿಪತಿ ಸದಾ ನಿನ್ನ ಮೇಲೆ ಪ್ರಸನ್ನನಾಗಿರಲಿ. ಅನಂತ ಅಂದರೆ ಇಲ್ಲಿ ಲಕ್ಷ್ಮಣ ಸಮೇತನಾಗಿ ಯಾವಾಗಲೂ ನಿನ್ನ ಹೃದಯದಲ್ಲಿ ಆ ಕೋಸಲಾಪತಿ ವಾಸವಾಗಿರಲಿ ಅಂತ ಹೇಳ್ತಾನೆ. ಅದಕ್ಕೆ ಯಾವಾಗೂ ಹನುಮಂತನ ಹೃದಯದಲ್ಲಿ ಅವರು 3 ಜನ ಇರ್ತಾರೆ. ಮುಂದುವರೆದು ಹೇಳ್ತಾಳೆ, ವತ್ಸ, ಈಗಲೇ ನಾನು ಪ್ರಭುವಿನ ಕೋಮಲ ಶ್ಯಾಮಲ ಶರೀರದ ದರ್ಶನ ಮಾಡುವ ಉಪಾಯವನ್ನು ನೀನು ಮಾಡು ಅಂತಂದ್ಬಿಟ್ಟು ಹೇಳ್ತಾಳೆ. ಯಾವಾಗ ನಾನು ರಾಮನನ್ನು ನೋಡ್ತೀನೋ ಅನ್ಸ್ಬಿಟ್ಟಿದೆ, ಅದಕ್ಕೋಸ್ಕರ ಅವರ ದರ್ಶನ ನನಗಾಗೋ ರೀತಿ ನೀನು ಮಾಡು ಅಂತ ಹೇಳ್ತಾಳೆ. ಆಗ ಹನುಮಂತ ಅಲ್ಲಿಂದ ಹೊರಟು ಶ್ರೀರಾಮ ಎಲ್ಲಿದ್ನೋ ಅಲ್ಲಿ ಹೋಗಿ ಜಾನಕಿ ದೇವಿಯ ಕ್ಷೇಮ ಸಮಾಚಾರವನ್ನು ತಿಳಿಸ್ತಾನೆ. ಆಮೇಲೆ ಸೂರ್ಯ ವಂಶಭೂಷಣನಾದಂತಹ ಶ್ರೀರಾಮ ಸೀತಾದೇವಿಯ ಸಂದೇಶವನ್ನು ಕೇಳಿ ಯುವರಾಜನಾದಂತಹ ಅಂಗದನನ್ನ ಲಂಕಾಧಿಪತಿಯಾದ ವಿಭೀಷಣನನ್ನು ಕೂಡ ಬರಮಾಡಿಕೊಂಡು ನೀವು ಪವನ ನಂದನ ಹನುಮಂತನ ಜೊತೆ ಹೋಗಿ ಜಾನಕಿಯನ್ನ ಗೌರವದಿಂದ ಇಲ್ಲಿಗೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಕೂಡಲೇ ಅವರು ಸೀತೆಯ ಹತ್ರಕ್ಕೆ ಹೋಗ್ತಾರೆ. ಅಲ್ಲಿ ಎಲ್ಲ ರಾಕ್ಷಸ ಸ್ತ್ರೀಯರು ಕೂಡ ನಮ್ರತೆಯಿಂದ ಅವಳ ಸೇವೆ ಮಾಡ್ತಾ ಇದ್ರು. ವಿಭೀಷಣ ತಕ್ಷಣ ಅವರಿಗೆ ತಾವು ಬಂದ ಉದ್ದೇಶವನ್ನು ತಿಳಿಸ್ತಾನೆ. ಅವರು ಸೀತೆಗೆ ಸಂಪ್ರದಾಯಕ್ಕೆ ಅನುಸಾರವಾಗಿ ಸ್ನಾನ ಮಾಡಿಸಿ ಅವಳನ್ನು ಬೇರೆ ಬೇರೆ ರೀತಿಯ ಆಭರಣಗಳಿಂದ ಅಲಂಕಾರ ಮಾಡ್ತಾರೆ. ಒಂದು ಸುಂದರವಾದಂತಹ ಅಂದಣವನ್ನು ಅಲಂಕರಿಸಿ ತಗೊಂಡು ಬರ್ತಾರೆ. ಅಂದರೆ ತುಂಬ ಚೆನ್ನಾಗಿ ಅವಳಿಗೆ ಅಲಂಕಾರ ಮಾಡಿರ್ತಾರೆ. ಸುಖ ನಿಧಾನನಾದಂತಹ ಪ್ರಿಯತಮನಾದಂತಹ ಶ್ರೀರಾಮಚಂದ್ರನನ್ನು ಸ್ಮರಣೆ ಮಾಡ್ತಾ ಸೀತಾದೇವಿಗೆ ಆನಂದ ಹುಕ್ಕಿ ಹರಿತಾ ಇದೆ. ಅವಳು ಆ ಒಂದು ಪಲ್ಲಕ್ಕಿಯ ಮೇಲೆ ಹತ್ತಿ ಕೂತ್ಕೊಳ್ತಾಳೆ. ಪಲ್ಲಕ್ಕಿಯ ಸುತ್ತಲೂ ಕೂಡ ದಂಡಧಾರಿಗಳಾದಂತಹ ರಕ್ಷಕರು ನಡೀತಾ ಇದ್ರು. ಎಲ್ಲರ ಮನಸ್ಸಲ್ಲೂ ಕೂಡ ಎಲ್ಲಿಲ್ಲದ ಸಡಗರ ತುಂಬಿತ್ತು. ವಾನರ ಬಲ್ಲೂಕ ಎಲ್ಲರೂ ಕೂಡ ಸೀತಾಮಾತೆಯ ದರ್ಶನಕ್ಕೋಸ್ಕರ ಮುಂದೆ ಮುಂದೆ ಬಂದಾಗ ರಕ್ಷಕ ಭಟರು ಅವರನ್ನು ತಡೆಯೋದಕ್ಕೆ ಓಡಿಸ್ತಾ ಇದ್ರು. ಆಗ ಶ್ರೀ ರಘುನಾಥ ಹೇಳ್ತಾನೆ, ಗೆಳೆಯರೇ, ನನ್ನ ಮಾತನ್ನ ಕೇಳಿ ಸೀತೆಯನ್ನ ಪಾದಚಾರಿಯಾಗೇ ಕರ್ಕೊಂಡು ಬನ್ನಿ. ಅದರಿಂದ ಏನಾಗುತ್ತೆ, ವಾನರರೆಲ್ಲರೂ ಕೂಡ ಆಕೆಯನ್ನ ತಾಯಿಯ ಹಾಗೆ ನೋಡ್ತಾರೆ. ಅಂದರೆ ಅವಳು ಪಲ್ಲಕ್ಕಿಯಲ್ಲಿ ಕೂತ್ಕೊಂಡಿರೋದ್ರಿಂದ ತಾನೇ ಈ ರೀತಿಯಲ್ಲಿ ಆಗ್ತಿರೋದು. ಅವಳನ್ನ ನಡೆದುಕೊಂಡು ಕರ್ಕೊಂಡು ಬನ್ನಿ, ಆಗೆಲ್ಲರೂ ಕೂಡ ಅವಳನ್ನ ನೋಡ್ತಾರೆ. ಹೀಗೆ ಶ್ರೀ ರಘುನಾಥ ನಕ್ಕು ಬಿಡ್ತಾನೆ.
ಪ್ರಭು ವಚನವನ್ನ ಕೇಳಿ ಭಲ್ಲೂಕ ವಾನರರು ತುಂಬಾ ಸಂತೋಷ ಪಟ್ಕೊಳ್ತಾರೆ. ಆಕಾಶದಿಂದ ದೇವತೆಗಳು ಪುಷ್ಪವೃಷ್ಟಿಯನ್ನ ಮಾಡ್ತಾರೆ. ನಿಜವಾದ ಸೀತೆಯನ್ನ ಅಗ್ನಿದೇವನ ಬಳಿಯಲ್ಲಿ ಇಟ್ಟಿದ್ರು. ಈಗ ಅಂತಸ್ಸಾಕ್ಷಿಯಾದ ಭಗವಂತ ಅವಳನ್ನ ಪ್ರಕಟಪಡಿಸ್ಬೇಕು ಅಂತ ಇಷ್ಟಪಡ್ತಾನೆ. ಯಾಕೆ ಅಂತಂದ್ರೆ ರಾಮ ಏನ್ ಮಾಡ್ತಾನೆ, ಸೀತೆಯನ್ನ ಅಗ್ನಿಯ ವಶಕ್ಕೆ ಕೊಟ್ಟು ಅಲ್ಲಿಂದ ಅವಳ ಒಂದು ಛಾಯೆಯನ್ನ ಕಳಿಸಿರ್ತಾನೆ. ಆಯ್ತಾ, ಈಗ ಇಷ್ಟು ದಿವಸ ರಾವಣನ ಹತ್ರ ಇದ್ದಿದ್ದು ಆ ಸೀತೆ ಅಲ್ಲ, ಅದಕ್ಕೋಸ್ಕರ ಈಗ ಅವಳನ್ನ ಪ್ರಕಟಗೊಳಿಸ್ಬೇಕು ಅನ್ನೋದು ಅವನ ಇಚ್ಛೆ ಆಗತ್ತೆ. ಈಗ ಬೇರೆ ರೀತಿಯ ಒಂದು ನಾಟಕ ಶುರು ಮಾಡ್ತಾನೆ ಭಗವಂತ. ಏನ್ ಮಾಡ್ತಾನೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.